ತನ್ನ ಕಾರ್ಯದಲ್ಲಿ ಮುಂದಾಗ್ತಾ ಇದ್ದಾರಂತೆ. ಅಯ್ಯ ರಾಜ ವಿಕ್ರಮಾದಿತ್ಯ, ಶನಿದೇವನು ತನ್ನದಂತ ಕೋಪ ದೃಷ್ಟಿಯಿಂದಲಾಗಿ ಜಗದ ಚಕ್ಷುವನ್ನೇ ನಿಯಂತ್ರಿಸುತ್ತಾನೆ ಅಂತಾದರೆ ಈತ ಸಾಮಾನ್ಯದವನಲ್ಲ. ಕಾಗೆಯನ್ನ ವಾಹನವಾಗಿರಿಸಿಕೊಂಡು ಜಗದ ಜೀವಿಗಳ ಜೀವರಾಶಿಯನ್ನೆಲ್ಲ ಪ್ರವೇಶ ಮಾಡುತ್ತಾ ಕರ್ಮವನ್ನು ಸವೆಸುತ್ತ ಧರ್ಮವನ್ನು ಜಾಗೃತಗೊಳಿಸುವವ ಈತ. ದೇವಾನು ದೇವತೆಗಳಿಂದಲಾಗಿ ಮಾನ್ಯತೆಯನ್ನು ಪಡೆದಿದ್ದಾನೆ ಅಂತ ಶನಿದೇವನನ್ನು ನಾವೆಲ್ಲರೂ ಆರಾಧಿಸಿ ಪೂಜಿಸಿ ಸ್ತುತಿಗೈದು ಬೇಡಿಕೊಂಡರೆ ಬೇಡಿದ ಅನುಗ್ರಹವನ್ನು ಈಡೇರಿಸುತ್ತಾರೆ. ನವಗ್ರಹಗಳಲ್ಲಿ ಶನಿದೇವನೇ ಶ್ರೇಷ್ಠ. ಆದ್ದರಿಂದಲಾಗಿ ಶನಿದೇವನನ್ನು ನಾವೆಲ್ಲರೂ ಸ್ತುತಿಗೈಯಬೇಕು. ಹೇಗೆ ಬಲ್ಲೆಯ? ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಕೃತಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶ್ರೀ ಶನೀಶ್ವರ. ಪಂಡಿತರೇ, ರಾಜ, ಶನಿಗ್ರಹದ ಬಗ್ಗೆ ಹೇಳುವಾಗ ಅನುಕ್ರಮ ತಪ್ಪಿದರೂ ಕೂಡ ಸ್ಥಾನ ಪಲ್ಲಟವಾದರೂ ವಿಚಾರ ಪಲ್ಲಟವಾಗ್ಲಿಕ್ಕಿಲ್ಲ ಎನ್ನುವಂತ ನಿರೀಕ್ಷೆಯಲ್ಲಿದ್ದವ ನಾನು. ಓಹೋ, ಆ ಕ್ಷಣದಲ್ಲಿ ಎದ್ದು ನಿಂತು ತಾವು ಆಡಿದಂತಹ ಮಾತು ಕೇಳು ವಿಕ್ರಮ, ಶನಿಯ ಮಹಿಮೆಯ ಹೌದಯ್ಯ ಮಹಿಮೆಯ ಬಗ್ಗೆ ಹೇಳುತ್ತಾ ಹೇಳುತ್ತಾ ಕೊನೆಗೆ ನೀವು ಹೇಳಿದ ಮಾತಾದರೂ ಏನು? ಶನಿ ತನ್ನ ತಂದೆಗೆ ಕಷ್ಟವನ್ನು ಕೊಟ್ಟವ ಅಂತ ಹೇಳಿದ್ರಲ್ವೇ, ಅಂತವನನ್ನು ಒಳ್ಳೆಯ ಮಗ ಅಂತ ಕರೆಯಬೇಕು. ಪುತ್ರನೇ ಪಂಡಿತರೇ, ರಾಜ, ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಮಾತ್ರವಲ್ಲ ಸಕಲ ಜೀವಿಗಳಿಗೆ ಚೈತನ್ಯವನ್ನು ಕೊಡುವ ಲೋಕಚಕ್ಷುವಾದಂತಹ ಕರ್ಮ ಸಾಕ್ಷಿಯಾದವ ಸೂರ್ಯದೇವ. ಆ ಸೂರ್ಯದೇವ ಮೂಡಣದಲ್ಲಿ ಮೂಡಿ ಪಶ್ಚಿಮದಲ್ಲಿ ಅಸ್ತಂಗತನಾಗದೇ ಹೋದರೆ ಲೋಕದ ಯಾವುದೇ ವ್ಯವಹಾರ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಅಂತ ಲೋಕಕ್ಕೆ ಆಧಾರನಾಗಿರುವಂತಹ ಸೂರ್ಯನಾರಾಯಣ ಅವನ ರಥವನ್ನೇ ಮದ್ಯಪಾನಂಗಳದಲ್ಲಿ ತಟಸ್ಥಗೊಳಿಸಿದ ಆ ಶನಿ ಅಂದ್ರೆ ಅವನು ಮಾಡಿದ ಕಾರ್ಯ ಹೇಗಾಯಿತು? ಅವ ಮಾಡಿದ್ದು ಪಿತೃದ್ರೋಹ ಮಾತ್ರವಲ್ಲ, ಆ ಸೂರ್ಯ ಕುಷ್ಠರೋಗ ಬರುವ ಹಾಗೆ ಮಾಡಿದ. ತಂದೆ ತಾಯಿಯರು ರೋಗದಿಂದ ಬಳಲುವಂತಹ ಸಂದರ್ಭದಲ್ಲಿ ಮಕ್ಕಳು ಅವರ ಸೇವೆಯನ್ನು ಮಾಡಿ ಆ ವ್ಯಾಧಿಯನ್ನು ಶಮನಗೊಳಿಸುವುದಕ್ಕಾಗಿ ಎಂತ ಮಹಾನ್ ತ್ಯಾಗಕ್ಕೂ ಮಕ್ಕಳಾದವರು ಸಿದ್ಧರಾಗಬೇಕು. ಹಾಗಾಗಿ ಮಗನನ್ನು ನಂದನ ಅಂತ ಕರೆಯುವುದು ಯಾಕೆ? ಆನಂದ ಕೊಡುವವ. ಆದರೆ ಶನಿ ಮಾಡಿದ್ದು ಏನು? ಯಾರನ್ನು ಪೂಜಿಸಬೇಕಾಗಿತ್ತೋ ಗೌರವಿಸಬೇಕಾಗಿತ್ತು ಅಂತವನಿಗೆ ವ್ಯಾಧಿ ಬರುವ ಹಾಗೆ ಮಾಡಿದ. ಮಾತೃದೇವೋಭವ ಪಿತೃದೇವೋಭವ